ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಜರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನೊಂದು ಬೆಂಕಿ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ ಈ ಒಂದು ಮೊಬೈಲ್ ಬಗ್ಗೆ. ಈ ಒಂದು ಮೊಬೈಲ್ ಇಲ್ಲ ಅಂತ ಅಂದರೆ ವಿವೋ ಎಕ್ಸ್ ಫೋಲ್ಡ್ 3 Pro ಇರುವಂಥದ್ದು. ಈ ಒಂದು ಮೊಬೈಲ್ ಬೆಂಕಿ ಅಂತಲೇ ಹೇಳ್ಬೋದು. ಈ ಒಂದು ಫೋಲ್ಡ್ ಮೊಬೈಲು ಭಾರತಕ್ಕೆ ಮೊಟ್ಟ ಮೊದಲ ಬಾರಿ ವಿವೋದವರು ಒಂದು ಫೋಲ್ಡ್ ಮೊಬೈಲ್ನ ತರ್ತಾ ಇರುವಂಥದ್ದು. ಗ್ಲೋಬಲ್ ಆಗಿ ಇದನ್ನ ಲಾಂಚ್ ಮಾಡಿದ್ದಾರೆ, ಆದರೆ ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಫೋಲ್ಡ್ ಮೊಬೈಲ್ನ ತರ್ತಾ ಇದ್ದಾರೆ. ತುಂಬ ಬೆಂಕಿ ಸ್ಪೆಸಿಫಿಕೇಶನ್ಸ್ ಐತೆ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್ನಲ್ಲಿ. ಆಮೇಲೆ ತುಂಬ ಪ್ರೀಮಿಯಮ್, ತುಂಬ ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಎಂತಕ್ಕಂತ ಅಂದರೆ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾ, ಪರ್ಚೇಸ್ ಮಾಡಬಾರ್ದಾ ಅಂತ ನಿಮಗೆ ಡಿಸಿಷನ್ ತೊಗೊಬೋದು. ಬನ್ನಿ ನಮ್ಮ ಒಂದು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಅದಕ್ಕಿಂತ ಮುಂಚೆ ನೀವು ಹೇಳ್ರು ಹೊಸಬ್ರ ನನ್ನ ಒಂದು ಟೆಕ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಫಸ್ಟ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ನೋಡಿದಾಗ ಫಸ್ಟ್ ವಿವೋ ಎಕ್ಸ್ ಫೋಲ್ಡ್ 3 ಅಂತ ಇದೆ, ಎಕ್ಸ್ ಫೋಲ್ಡ್ 3 Pro. ಅಲ್ಲಿ ನೋಡಿ ಜೀಸ್ ಪಾರ್ಟ್ನರ್ಶಿಪ್ ಸಿಗ್ತೈತೆ. ಇದು ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟ್ ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡಿದಾಗ ಸ್ಟ್ರೇಟ್ ನಮಗೆ ಮೊಬೈಲ್ ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಾತನಾಡ್ಬೇಕಂತ ಅಂದರೆ ಇನ್ನೂ ಸಣ್ಣ ಬಾಕ್ಸ್ ಸಿಗ್ತಿದೆ. ಈ ಒಂದು ಬಾಕ್ಸ್ ಬಂದ್ಬಿಟ್ಟು ಇದ್ರ ಒಳಗಡೆ ಡಾಕ್ಯುಮೆಂಟ್ ಸಿಗ್ತೈತೆ, ಸಿಮ್ ಎಲೆಕ್ಷನ್ ಪಿನ್ ಇದೆ, ಮತ್ತು ಕಾರ್ಡ್ ಸಿಗ್ತಾ ಇರುವಂಥದ್ದು. ಈ ಕಾರ್ಡ್ ಬಂದ್ಬಿಟ್ಟು ಎಕ್ಸ್ ಕೇರ್ ಅಂತ ಅಂದರೆ ಪ್ರೀಮಿಯಂ ಕೇರ್ ಕಾರ್ಡ್ ಇರುವಂಥದ್ದು ಇದು. ಇದಾದಮೇಲೆ ನೆಕ್ಸ್ಟ್ ನಮಗೆ ಇನ್ನೊಂದು ಚಿಕ್ಕದ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸಲ್ಲಿ ನಮಗೆ 100 ವಾಟ್ಸ್ ಹೊಂದಿರುವಂಥ ಒಂದು ಫಾಸ್ಟ್ ಚಾರ್ಜ್ ಸಿಗ್ತಾ ಇರುವಂಥದ್ದು, ಫಾಸ್ಟ್ ಅಡಾಪ್ಟರು. ಆಮೇಲೆ ನೆಕ್ಸ್ಟು ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಏನು ಕೇಸ್ನಿಲ್ಲ ಈ ಒಂದು ಮೊಬೈಲ್ಗೆ. ಅದರೆಲ್ಲ ಕಾಂಟೆಂಟ್ ಸಿಗ್ತಿದೆ, ಅದರ ಕೇವಲ ಕೇಸ್ ಮಿಸ್ಸಿಂಗ್ ಇರುವಂಥದ್ದು. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಕಾಂಟೆಂಟ್ಸ್ ಎಲ್ಲ ಸಿಗ್ತಾ ಇರುವಂಥದ್ದು. ಇನ್ನು ಮೊಬೈಲ್ ಬಗ್ಗೆ ಮಾತನಾಡೋಣ. ಮೊಬೈಲು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ಬಗ್ಗೆ ಮಾಡೋಣ. ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ಏನಂತ ಅಂದರೆ ಇದರ ವೇಟ್ ಬಂದ್ಬಿಟ್ಟು ಸಖತ್ ಲೈಟ್ ವೇಟ್ ಪ್ಲಸ್ ಸಖತ್ ಸ್ಲಿಮ್ ಇದೆ ಈ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಇದರ ವೇಟ್ ಬಂದ್ಬಿಟ್ಟು ಕೇವಲ 236 ಗ್ರಾಮ್ ಇರುವಂಥದ್ದು. ಆಮೇಲೆ 11.2 mm ಹೊಂದಿರುವಂಥ ಈ ಒಂದು ಮೊಬೈಲ್ ಥಿಕ್ನೆಸ್ ಇರುವಂಥದ್ದು. ಸಖತ್ ಸ್ಲಿಮ್, ಸಖತ್ ಲೈಟ್ ವೇಟ್ ಹೊಂದಿರುವಂಥದ್ದು. ಅದಕ್ಕೆ ಇದು ಇಂಡಿಯಾಸ್ ಫಸ್ಟ್ ಲೈಟೆಸ್ಟ್ ಆ್ಯಂಡ್ ಸ್ಲಿಮ್ಮೆಸ್ಟ್ ಆಟ್ ಫೋಲ್ಡ್ ಅಂತ ಇರುವಂಥ ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಸಖತ್ ಲೈಟ್ ವೇಟ್ ಪ್ಲಸ್ ಸ್ಲಿಮ್ ಆಗಿದೆ. ಮತ್ತು ಡಿಸ್ಪ್ಲೇಗೆ ಹೇಗಿದೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಸೈಡ್ ಫ್ರೇಮ್ ಇದೆಯಲ್ಲ, ಅದು ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತೈತೆ. ಸಖತ್ ಸಾಲಿಡ್ ಆಗಿ ಬಿಲ್ಡ್ ಇರುವಂಥದ್ದು ಅಂತಲೇ ಹೇಳ್ಬೋದು, ಫ್ಲ್ಯಾಗ್ಶಿಪ್ ಬಿಲ್ಡ್ ಹೊಂದಿರುವಂಥದ್ದು. ಮತ್ತು ಡಿಸ್ಪ್ಲೇ ಮತ್ತು ಬ್ಯಾಕ್ ಬಗ್ಗೆ ಮಾತಾಡೋಣ. ಬ್ಯಾಕ್ ಬಂದ್ಬಿಟ್ಟು ಕ್ಯಾಮ್ರಾ ಸೆಟಪ್ ಒಂಥರ ನಿಮಗೆ ಬಿಗ್ ಐ, ದೊಡ್ಡದಾಗಿ ಕಣ್ತರ ಇರುವಂಥದ್ದು ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು. ಇದೇನಂತ ಅಂದರೆ ಲಕ್ಸುರಿ ವಾಚಸ್ ಇನ್ಸ್ಪೈರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಥರ ಡಿಸೈನ್ ಇದೆ, ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ. ಆ ಥರ ಒಂದು ಡಿಸೈನ್ ಹೊಂದಿರುವಂಥದ್ದು ಕ್ಯಾಮ್ರಾ ಸೆಟಪ್ಗೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಮುಂದೆ ಬಂದಾಗ ಇದರ ಒಂದು ಪ್ರೊಟೆಕ್ಷನ್ ನೋಡ್ಕೊಳ್ಳೋಣ. ಪ್ರೊಟೆಕ್ಷನ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ನಿಮಗೆ ಆರ್ಮರ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತೈತೆ ವಿತ್ ಮೈಕ್ರೋ ಕ್ರಿಸ್ಟಲ್ ಗ್ಲಾಸ್ ಟೆಕ್ನಾಲಜಿ ಹೊಂದಿರುವಂಥದ್ದು. ಆಮೇಲೆ ಪ್ಲಸ್ ಇದರಲ್ಲಿ ಈ ಒಂದು ಡಿಸ್ಪ್ಲೇಗೆ ಸೂಪರ್ ಟೆನ್ಸಿಲ್ ಅಲ್ಟ್ರಾ ಥಿನ್ ಗ್ಲಾಸ್ ಹೊಂದಿರುವಂಥದ್ದು. ಆಮೇಲೆ ಪ್ಲಸ್ ಈ ಒಂದು ಡಿಸ್ಪ್ಲೇಗೆ ಬಂದ್ಬಿಟ್ಟು ನಿಮಗೆ ರೆಸಿಸ್ಟೆಂಟ್ ಫರ್ಮ್ ಕೂಡ ಇರುವಂಥದ್ದು. ಇದರಲ್ಲಿ ಇದು ಏನು ಮಾಡುತ್ತಂತ ಅಂದರೆ 11 ಟೈಮ್ಸ್ ನಿಮಗೆ ಸ್ಟ್ರಾಂಗ್ ಆಗಿರುತ್ತಂತಲೇ ಹೇಳ್ಬೋದು. ನಿಮ್ಮೊಂದು ಡಿಸ್ಪ್ಲೇ ಜಾಸ್ತಿ ನಿಮಗೆ ಗ್ರೀಸ್ ನೋಡೋದಕ್ಕೆ ಸಿಗೋದಿಲ್ಲ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಹಿಂದೆ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಕೂಡ ಆರ್ಮರ್ ಗ್ಲಾಸ್ ಸಿಗ್ತೈತೆ, ಆದರೆ ಇದರಲ್ಲಿ ಫೈಬರ್ ಯೂಸ್ ಮಾಡಿದ್ದಾರೆ, ಗ್ಲಾಸ್ ಫೈಬರ್ ಮತ್ತು UPE ಫೈಬರ್ ಯೂಸ್ ಮಾಡಿರುವಂಥದ್ದು. ಸಖತ್ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಬಿಲ್ಡ್ ಕ್ವಾಲಿಟಿ ಡಿಪಾರ್ಟ್ಮೆಂಟು ಸಖತ್ ಸಾಲಿಡ್ ಐತೆ. ಬಿಲ್ಡು ಬೆಂಕಿ ಬಿಲ್ಡ್ ಇರುವಂಥದ್ದು ಅಂತ ಹೇಳ್ಬೋದು. ಒಂದು ಫ್ಲ್ಯಾಗ್ಶಿಪ್ ಪ್ರೀಮಿಯಂ ಮೊಬೈಲ್ ಥರ ಬಿಲ್ಡ್ ಹೊಂದಿರುವಂಥದ್ದು ಈ ಒಂದು ಮೊಬೈಲ್ಗೆ ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋಣ. ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಇದು ಕಂಪ್ಲೀಟ್ ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಷನ್ಸ್ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೊದಲನೇದಾಗಿ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಫಸ್ಟು ಇನ್ಸೈಡ್ ಅಂದರೆ ಮೇನ್ ಡಿಸ್ಪ್ಲೇ ಬಗ್ಗೆ ಮಾತನಾಡೋಣ.
ಮೇನ್ ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು 8.03 ಇಂಚಸ್ ಹೊಂದಿರುವಂಥ ಇದು ಬಂದ್ಬಿಟ್ಟು LTPO 80 ಪ್ಯಾನಲ್ ಹೊಂದಿರುವಂಥದ್ದು 120 Hz ರಿಫ್ರೆಶ್ ರೇಟ್ ಈ ಒಂದು ಡಿಸ್ಪ್ಲೇಗೆ ಇದು AMOLED ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು AMOLED ಡಿಸ್ಪ್ಲೇ ಸಿಗ್ತಾ ಐತೆ ನೆಕ್ಸ್ಟ್ ಬಂದ್ಬಿಟ್ಟು ಕವರ್ ಡಿಸ್ಪ್ಲೇ ಅಂದರೆ ಔಟರ್ ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಔಟರ್ ಡಿಸ್ಪ್ಲೇ ಬಂದ್ಬಿಟ್ಟು 6.03 ಇಂಚಸ್ ಹೊಂದಿರುವಂಥದ್ದು ಇದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೇಮ್ AMOLED ಡಿಸ್ಪ್ಲೇ ಇದೂ ಆಮೇಲೆ LTPO 80 ಪ್ಯಾನಲ್ ಇದೆ ಆದರೆ ಫುಲ್ HD+ ಇರುವಂಥದ್ದು ಇದು ಆದರೆ ನೀವು ಮೇನ್ ಡಿಸ್ಪ್ಲೇ ನೋಡ್ಕೊಂಡಾಗ 2K ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು ಆಮೇಲೆ ಇದ್ರಿಗೆ 120 Hz ರಿಫ್ರೆಶ್ ರೇಟು ಮೇನ್ ಮತ್ತು ಕವರ್ ಡಿಸ್ಪ್ಲೇ ಅಂದರೆ ಮೇನ್ ಡಿಸ್ಪ್ಲೇ ಔಟರ್ ಡಿಸ್ಪ್ಲೇ ಬಂದ್ಬಿಟ್ಟು 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು ಸಖತ್ ಬ್ರೈಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಡಿಸ್ಪ್ಲೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆಮೇಲೆ ಇದ್ರಿಗೆ ಫ್ರೀಯಾಗಿ ಸ್ಕ್ರೀನ್ ಕಾರ್ಡ್ ಕೂಡ ಅಪ್ಲೈ ಮಾಡಿರುವಂಥದ್ದು ಸಖತ್ತಾಗಿದೆ ಅದಕ್ಕೆ ಇದು ಇಂಡಿಯಾಸ್ ಬ್ರೈಟೆಸ್ಟ್ ಡಿಸ್ಪ್ಲೇ ಅಟ್ ಫೋಲ್ಡ್ 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥದ್ದು ಸಖತ್ ಬ್ರೈಟ್ ಆಗೈತೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದ್ರಿಗೆ ಮೇನ್ ಮತ್ತು ಪ್ಲಸ್ ಔಟರ್ ಡಿಸ್ಪ್ಲೇ HDR ಟೆಂಪ್ಲೇಸ್ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಕೂಡ ಹೊಂದಿರುವಂಥದ್ದು ನೀವು ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ HDR ಕಾಂಟೆಂಟು HDR+ ಕಾಂಟೆಂಟು ಡಾಲ್ಬಿ ವಿಷನ್ ಕಾಂಟೆಂಟ್ ನೀವು ಎಂಜಾಯ್ ಕೂಡ ಮಾಡ್ಬೋದು ಫಸ್ಟ್ ಇಂಪ್ರೆಷನ್ ಏನಂತ ಅಂದರೆ ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಹೇಳ್ಬೋದು ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ಸ್ ನೀಡಿದರೆ ಈ ಒಂದು ಡಿಸ್ಪ್ಲೇಗೆ ಬೆಂಕಿ ಆಗಿರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ಸ್ ಬಗ್ಗೆ ಮಾತಾಡೋಣ ಸ್ಪೀಕರ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ಡ್ಯೂಲ್ ಸ್ಟುಡಿಯೋ ಸ್ಪೀಕರ್ ಸಿಗ್ತಿದೆ ಡಾಲ್ಬಿ ಅಟ್ಮಾಸ್ ಸಿಗ್ತಿಲ್ಲ ಆದರೆ ಅದ್ರ ಬದಲು ಆ ಒಂದು ಸ್ಥಾನದಲ್ಲಿ ಸೂಪರ್ ಆಡಿಯೋ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಚೆನ್ನಾಗಿ ಲೌಡ್ ಆಗಿದೆ ಆಡಿಯೋ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಇದು ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು ಆಡಿಯೋ ಕೂಡ ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರಾಸೆಸರ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರಾಸೆಸರ್ ನಮಗೆ ಸಿಗ್ತಾ ಇರುವಂಥದ್ದು ಸಖತ್ ಪವರ್ಫುಲ್ ಪ್ರಾಸೆಸರ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಹೇಳ್ಬೇಕಂತ ಅಂದರೆ ಗೇಮಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಕ್ರೀನ್ ತೋರಿಸ್ತಾ ನಿಮಗೆ ಗೇಮಿಂಗ್ ಆಡ್ತಾಯಿದ್ದೀನಿ ಉದಾಹರಣೆಗೋಸ್ಕರ ನೀವು BGM ಆಗಲಿ PUBG ಆಗಲಿ 90 FPS ಅಲ್ಟ್ರಾ ಎಕ್ಸ್ಟ್ರೀಮು ಇದು ಗ್ರಾಫಿಕ್ಸ್ ಎಲ್ಲ ಹ್ಯಾಂಡಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಅಲ್ಯೂಮಿನಿಯಂ ಫ್ರೇಮ್ ಇದೆಯಲ್ಲ ಫ್ರೇಮ್ ಬಂದ್ಬಿಟ್ಟು ಸ್ವಲ್ಪ ನೀವು ಗೇಮಿಂಗ್ ಆಡ್ತಿದ್ದಾಗ ಅರ್ಧ ಅವರ್ ಅಥವಾ 1 ಅವರು ಫ್ರೇಮ್ ಒಂಥರ ಸ್ವಲ್ಪ ವಾರ್ಮ್ ಆಗುತ್ತೆ ಅಂದರೆ ಸ್ವಲ್ಪ ಬಿಸಿ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇದು ಚೆನ್ನಾಗಿದೆ ಚೆನ್ನಾಗಿ ಪವರ್ಫುಲ್ ಪ್ರಾಸೆಸರ್ ನೀಡಿರುವಂಥದ್ದು ಅಂತಲೇ ಹೇಳ್ಬೋದು ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ವಿವೋದವ್ರಿಗೆ ಚೆನ್ನಾಗಿ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಮಾತನಾಡೋಣ ರ್ಯಾಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದೇ ಒಂದು ವೇರಿಯಂಟ್ ಇರುವಂಥದ್ದು 16 GB 512 GB ಇದು ಟಾಪ್ ವೇರಿಯಂಟ್ ಪ್ಲಸ್ ಇದೊಂದೇ ವೇರಿಯಂಟ್ ಇರುವಂಥದ್ದು ಆಮೇಲೆ ನಾನು ಪರ್ಚೇಸ್ ಮಾಡಿರುವಂಕರು ಬ್ಲ್ಯಾಕ್ ಕಲರ್ ಇರುವಂಥದ್ದನ್ನ ಬೇಜಾನ್ ಕಲರ್ ಕೂಡ ಇದೆ ನೀವು ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು LPDDR5X UFS 4.0 ಸಿಗ್ತಾ ಇರುವಂಥದ್ದು ನಿಮಗೆ ಫಾಸ್ಟ್ ರ್ಯಾಮ್ ಫಾಸ್ಟ್ ಸ್ಟೋರೇಜ್ ಸಿಗ್ತಾ ಇದೆ ಒಂದು ಬೆಂಕಿ ವಿಷಯ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ರ್ಯಾಮ್ ಎಕ್ಸ್ಪ್ಯಾನ್ಷನ್ ಕೂಡ ಮಾಡ್ಕೊಬೋದು 16 GB + 16 GB 32 GB ಆಗುತ್ತೆ ಆದರೆ ನನಗೆ ಕೇಳಿದ್ರಷ್ಟು ನೆಸೆಸರಿ ಇಲ್ಲ 16 GB ಮಸ್ತ್ ಅಂತಲೇ ಹೇಳ್ಬೋದು ಬೇಕಾದರೆ ನೀವು ಮಾರ್ಕೊಬೋದು ಆದರೆ ನನಗೆ ಕೇಳಿದ್ರೆ 16 GB ಬೆಸ್ಟ್ ಇನ್ನು ನೆಕ್ಸ್ಟ್ ಬಗ್ಗೆ ಮಾತನಾಡೋಣ ನೆಕ್ಸ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಯಾಟ್ರಿ ಬಂದ್ಬಿಟ್ಟು ಇದು 5700 mAh ಬ್ಯಾಟ್ರಿ 100 ವಾಟ್ಸ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು ಆಮೇಲೆ 50 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಐತೆ ಆಮೇಲೆ ನಿಮಗೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗ್ತಾ ಇರುವಂಥದ್ದು ಈ ಒಂದು ಮೊಬೈಲಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇದು ಬಂದ್ಬಿಟ್ಟು ಇಂಡಿಯಾಸ್ ಬಿಗ್ಗೆಸ್ಟ್ ಬ್ಯಾಟ್ರಿ ಅಟ್ ಫೋಲ್ಡ್ ಆಮೇಲೆ ಇಂಡಿಯಾಸ್ ಫಾಸ್ಟೆಸ್ಟ್ ಚಾರ್ಜಿಂಗ್ ಅಟ್ ಫೋಲ್ಡ್ ಇರುವಂಥದ್ದು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಯಾಟ್ರಿ ನಿಮಗೆ ಮಿನಿಮಮ್ ಆದ್ರೂ ಮ್ಯಾಕ್ಸಿಮಮ್ ಆದ್ರೂ ನಿಮಗೆ ಒಂದು ಫುಲ್ ವರ್ಕಿಂಗ್ ಡೇ ಬರುತ್ತೆ ಬ್ಯಾಟ್ರಿ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಒಂದು ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಇರುತ್ತೆ ಅದು ನಿಮ್ಮ ಒಂದು ಬ್ಯಾಟ್ರಿ ಫುಲ್ಲು ಡ್ರೇನೇ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಉದಾಹರಣೆಗೋಸ್ಕರ ಸ್ಕ್ರೀನಲ್ಲಿ ತೋರಿಸ್ತಾನೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ತುಂಬ ಒಂದು ಆ್ಯಪ್ಸು ಈ ಥರ ಬ್ಯಾಟ್ರಿ ಡ್ರೈನ್ ಮಾಡುತ್ತೆ 33% ಅದರಿಂದನೇ ಡ್ರೈನ್ ಆಗಿದೆ ನೋಡಿ ಇದರಿಂದ ನೀವೇನು ಮಾಡ್ಬೇಕಂದ್ರೆ ಅಂತೆ ನೀವು ಬ್ಯಾಟ್ರಿಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ರೆಸ್ಟ್ರಿಕ್ಟೆಡ್ ಅಂತ ಕೊಟ್ಬಿಡಿ ಯಾವ್ದು ಹೈಯೆಸ್ಟ್ ನಿಮ್ಮದು ಬ್ಯಾಟ್ರಿನ ಡ್ರೈನ್ ಮಾಡ್ತಿದೆ ಆವಾಗ ಹೇಳ್ದಲ್ಲ ಮ್ಯಾಕ್ಸಿಮಮ್ ನಿಮಗೆ ಒಂದು ಫುಲ್ ಡೇ ವರ್ಕಿಂಗ್ ಬರುತ್ತೆ ಬ್ಯಾಟ್ರಿ ಚೆನ್ನಾಗಿರುತ್ತೆ ಬ್ಯಾಟ್ರಿ ಕೂಡ ಇಲ್ಲ ಅಂದರೆ ಈ ಥರ ಡ್ರೈನ್ ಆಗ್ತಾ ಕಷ್ಟ ಅಂತಲೇ ಹೇಳ್ಬೋದು ಈ ಥರ ಬ್ಯಾಕ್ಗ್ರೌಂಡ್ ಆ್ಯಪ್ಸು ಡ್ರೈನ್ ಮಾಡುತ್ತೆ ಹುಷಾರಾಗಿರಿ
ಮತ್ತು ಇನ್ನು ನೆಕ್ಸ್ಟು ಕನೆಕ್ಟಿವಿಟಿ ಲೆವೆಲ್ ಬಗ್ಗೆ ಮಾತನಾಡೋಣ. ಕನೆಕ್ಟಿವಿಟಿ ಲೆವೆಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ NFC ಇದೆ, ಬ್ಲೂಟೂತ್ 5.4 ಕೂಡ ಸಪೋರ್ಟ್ ಇದೆ, Wi-Fi 6 ಕೂಡ ಸಪೋರ್ಟ್ ಹೊಂದಿರುವಂಥದ್ದು. ಆಮೇಲೆ ಪ್ಲಸ್ ಈ ಒಂದು ಮೊಬೈಲ್ಗೆ ಹೇಳನಲ್ಲ, ಇದು 3.5mm ಹೆಡ್ಫೋನ್ ಜಾಕ್ ಇಲ್ಲ, ಇದು ಪ್ರೀಮಿಯಂ ಮೊಬೈಲ್, ಇದಕ್ಕೋಸ್ಕರ 3.5mm ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಕನೆಕ್ಟಿವಿಟಿ ಲೆವೆಲ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ. ಮತ್ತು ಇನ್ನೊಂದು ಬಗ್ಗೆ ಮಾತನಾಡ್ಬೇಕಂತ ಅಂದರೆ ವಾಟರ್ ರೆಸಿಸ್ಟೆಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು IP-X8 ವಾಟರ್ ರೆಸಿಸ್ಟೆಂಟ್ ಸಿಗ್ತಾ ಇರುವಂಥದ್ದು. ಇದು ಕೇವಲ ನಿಮಗೆ ವಾಟರ್ ರೆಸಿಸ್ಟೆಂಟ್ ಸಿಗ್ತೈತೆ. ನಿಮಗೆ 1.5 ಮೀಟರ್ಸ್ ಅಥವಾ 2 ಮೀಟರ್ಸು 30 ಮಿನಿಟ್ಸ್ ಅಂದರೆ ಅರ್ಧ ಅವರು ಸರ್ವೈವ್ ಆಗುತ್ತೆ. ಡೀಪ್ ವಾಟರ್ ರೆಸಿಸ್ಟೆಂಟ್, ಇದು ಕೇವಲ ವಾಟರ್ ರೆಸಿಸ್ಟೆಂಟ್. X ಬಗ್ಗೆ ಮಾತನಾಡ್ಬೇಕಂತಂದರೆ IP-X ರೆಸಿಸ್ಟೆನ್ಸ್ ಎಲ್ಲ ಕೇವಲ ವಾಟರ್ ರೆಸಿಸ್ಟೆಂಟ್ ನಿಮಗೆ ಸಿಗುತ್ತೆ. ನಿಮಗೆ ಡಸ್ಟ್ ರೆಸಿಸ್ಟೆಂಟ್ ಇಲ್ಲ, ಯಾಕಂದರೆ ಇದು ಫೋಲ್ಡ್ ಮೊಬೈಲ್. ಆಮೇಲೆ ಕಾರಣವೇನಂತ ಅಂದರೆ ಇದು ಸಖತ್ ಲೈಟ್ ವೇಟು. ಇದರ ಹಿಂಜ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಕಾರ್ಬನ್ ಇರುವಂಥ ಒಂದು ಆಲ್ಟ್ರಾ ಡ್ಯೂರಬಲ್ ಹೊಂದಿರುವಂಥ ಒಂದು ಲೈಟ್ ವೇಟ್ ಹಿಂಜು ಬಂದ್ಬಿಟ್ಟು ಕೇವಲ ನಮಗೆ ಒಂದು 15 ಗ್ರಾಮ್ ಹತ್ತಿರಕ್ಕೆ ಇರುವಂಥ 14.9 ಇರುವಂಥದ್ದು. ಸಖತ್ ಲೈಟ್ ವೇಟ್ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಇರುವಂಥದ್ದು ಸಖತ್ ಲೈಟ್ ವೇಟ್ ಈ ಒಂದು ಮೊಬೈಲು ಸಖತ್ ಪವರ್ಫುಲ್ ಆಗೈತೆ ಅಂತಲೇ ಹೇಳ್ಬೋದು. ಈ ಒಂದು ಹಿಂಚು ನೋಡ್ತಾರೆ, ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ, ಸಖತ್ ಪವರ್ಫುಲ್ ಆಗೈತೆ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಹಿಂಜು ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು, ಸಖತ್ ಸ್ಟ್ರಾಂಗ್ ಆಗಿದೆ, ಅಲ್ಟ್ರಾ ಡ್ಯೂರೇಬಲ್ ಕೂಡ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಇದೊಂದು ಸ್ಪೆಷಲ್ ಹಿಂಜ್ ಅಂತಲೇ ಹೇಳ್ಬೋದು. ಇದು ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ವಿವೋದವ್ರಿಗೆ ಚೆನ್ನಾಗಿಲ್ಲ, ಒಂದು ಬೆಂಕಿ ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಈ ಒಂದು ಮೊಬೈಲ್ಗೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕೊನೆಯದಾಗಿ ಕ್ಯಾಮ್ರಾ ವಿವೋದಲ್ಲಿ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಆದರೆ ಸ್ವಲ್ಪ ಒಂದು ಆ್ಯಡೆಡ್ ಫೀಚರ್ಸ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಅದೇನಂತ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಮೇನ್ ಕ್ಯಾಮ್ರಾ ಬಂತು 50 ಮೆಗಾಪಿಕ್ಸೆಲ್ ವಿತ್ OS ಇರುವಂಥದ್ದು. ಇದು ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ಉದಾಹರಣೆಗೋಸ್ಕರ ಸ್ಯಾಂಪಲ್ ತೋರಿಸ್ತೇನೆ ಸ್ಕ್ರೀನಲ್ಲಿ. ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನು ನೆಕ್ಸ್ಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಅಲ್ಟ್ರಾವೈಡ್ ಬಂದ್ಬಿಟ್ಟು ಇದು ಕೂಡ 50 ಮೆಗಾಪಿಕ್ಸೆಲ್ ಇರುವಂಥದ್ದು. 50 ಮೆಗಾಪಿಕ್ಸೆಲ್ ಚೆನ್ನಾಗೆಲ್ಲ ಅಲ್ಟ್ರಾವೈಡ್ ಫೋಟೋಸ್ ತೊಗೊಳುತ್ತೆ. ಮತ್ತು ಕೊನೆಯದಾಗಿ ನಮಗೆ ಪೆರಿಸ್ಕೋಪಿಕ್ ಅಂದರೆ ಟೆಲಿಸ್ಕೋಪಿಕ್ ನಮಗೆ ಸಿಗ್ತಾ ಇರುವಂಥದ್ದು ಕ್ಯಾಮ್ರಾ. ಇದು 64 ಮೆಗಾಪಿಕ್ಸೆಲ್ ಹೊಂದಿರುವಂಥದ್ದು. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಹಿಂದೆ ನಮಗೆ 3 ಕ್ಯಾಮ್ರಾ ಸಿಗ್ತೈತೆ. ಮತ್ತು ನೀವೆಲ್ಲ ನೋಡಿರ್ಬೋದು ವಿವೋ X100 ಪ್ರೋನಲ್ಲಿ ಫ್ಯೂಚರ್ಸ್ ಎಲ್ಲ ಅದೇನಂತ ಅಂದರೆ ಸನ್ಸೆಟ್ಟು ನೀವು ಝೂಮ್ ಇನ್ ಮಾಡಿ ಫೋಟೋ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಥರ ಒಂದು ಫ್ಯೂಚರ್ ಈ ಒಂದು ಮೊಬೈಲ್ ಕೂಡ ತಂದಿರುವಂಥದ್ದು ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ. ಮತ್ತು ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಕ್ಯಾಮ್ರಾ ಸೆಟ್ಟು ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಎಲ್ಲ ಫ್ಲ್ಯಾಗ್ಶಿಪ್ ಆಗಿ ನಿಮಗೆ ಫೋಟೋಸ್ ಬರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತ ನಮಗೆ ಚೆನ್ನಾಗಿ ಡೀಟೇಲ್ ಆಗಿ ಕೂಡ ಹೊಂದಿರುವಂಥದ್ದು. ಹೇಳಿದ್ನಲ್ಲ ಫ್ಲ್ಯಾಗ್ಶಿಪ್ ಲೆವೆಲ್ ಫೋಟೋಸ್ ತೊಗೊಳುತ್ತೆ ಈ ಒಂದು ಮೊಬೈಲ್. ನೆಕ್ಸ್ಟು ಫ್ರಂಟ್ ಬಂದ್ಬಿಟ್ಟು ನಿಮಗೆ ಔಟರ್ ಡಿಸ್ಪ್ಲೇ ಪ್ಲಸ್ ಮೇನ್ ಡಿಸ್ಪ್ಲೇ ಎರಡೂ ಕೂಡ ಅಷ್ಟೇ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 ಮೆಗಾಪಿಕ್ಸೆಲ್ ನಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು 32 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೆಲ್ಫಿ ಕ್ಯಾಮ್ರಾ ಇದು ಕೂಡ ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಹಿಂದೆ 8Kವರೆಗೂ ರೆಕಾರ್ಡಿಂಗ್ ಮಾಡ್ಬೋದು, ಆದರೆ ನಿಮಗೆ ಫ್ರಂಟ್ ಕೇವಲ 4K ಸಿಗ್ತಾ ಇರುವಂಥದ್ದು ರೆಕಾರ್ಡಿಂಗು. ಚೆನ್ನಾಗೆಲ್ಲ ಒಂದು ರೆಕಾರ್ಡಿಂಗ್ ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ವಿವೋದವ್ರಿಗೆ, ಬೆಂಕಿ ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಈ ಒಂದು ಮೊಬೈಲ್ಗೆ. ನೆಕ್ಸ್ಟು ಕೊನೆಯದಾಗಿ OS ಬಗ್ಗೆ ಮಾತನಾಡೋಣ. OS ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ನಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇದು Android 14 ಫನ್ ಟಚ್ OS ಮೇಲೆ ಇದು ರನ್ ಆಗುತ್ತೆ. ಆಮೇಲೆ ಗ್ಯಾರಂಟಿ ಅಂದರೆ ಅಪ್ಡೇಟ್ಸ್ ಬಗ್ಗೆ ಮಾತನಾಡ್ಬೇಕಂದ್ರೆ 3 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್, 4 ಇಯರ್ಸ್ ಸೆಕ್ಯೂರ್ ಅಪ್ಡೇಟ್ಸ್ ನಮಗೆ ನೀಡ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಅಂದರೆ ಇದರಲ್ಲಿ ಡೆಡಿಕೇಟೆಡ್ ಆಗಿ ಸೆಕ್ಯೂರಿಟಿ ಚಿಪ್ ಹಾಕಿದ್ದಾರೆ ವಿವೋದವರು. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಮೊಂದು ಏನೈತಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಲ್ಲ, ಇದು ಈ ಒಂದು ಸೆಕ್ಯೂರಿಟಿ ಚಿಪ್ಪು ಚೆನ್ನಾಗಿ ಒಂದು ಇನ್ಫಾರ್ಮೇಷನ್ನ ಸೆಕ್ಯೂರ್ ಆಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಫಸ್ಟ್ ಟೈಮ್ ಇನ್ ಫೋಲ್ಡ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡ್ತಿದ್ದಾರೆ. ಇದೊಂದು ಬಿಗ್ ಥಮ್ಸ್ ಅಪ್ ಅಂತ ಹೇಳ್ಬೋದು. ವಿವೋದವ್ರಿಗೆ ಫಸ್ಟ್ ಟೈಮು ಒಂದು ಏನೈತಲ್ಲ ಫೋಲ್ಡ್ನಲ್ಲಿ ಈ ಥರ ಒಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡ್ತಾ ಇದ್ದಾರೆ. ನಿಮಗೆ ಫ್ರಂಟು ಮೇನ್ ಒಂದು ಕವರ್ ಡಿಸ್ಪ್ಲೇ ಐತಲ್ಲ ಔಟರ್ ಡಿಸ್ಪ್ಲೇ, ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಐತೆ. ಆಮೇಲೆ ಮೇನ್ ಡಿಸ್ಪ್ಲೇ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇಷ್ಟಾಯಿತು ಮೊಬೈಲ್ ಬಗ್ಗೆ ಕಂಪ್ಲೀಟ್
ನನ್ನ ಒಂದು ಸ್ಪೆಸಿಫಿಕೇಷನ್ಸ್. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆದರೆ ದಯವಿಟ್ಟು ಗೇಮಿಂಗೋಸ್ಕರ ಪರ್ಚೇಸ್ ಮಾಡ್ಬೋದು ಈ ಒಂದು ಮೊಬೈಲ್ನ. ಏನಕ್ಕಂತ ಅಂದರೆ ತುಂಬ ಜನ ಏನಂತಂದರೆ ದೊಡ್ಡದಾಗಿರುತ್ತೆ ಡಿಸ್ಪ್ಲೇ ಅಂತ ನೀವು ತುಂಬ ಜನ ಮೇನ್ ಡಿಸ್ಪ್ಲೇಲಿ ಹೋಗಿ ಗೇಮಿಂಗ್ ಆಡ್ತಾರೆ. ಆದರೆ ನನಗೆ ಕೇಳಿದ್ರೆ ಈ ಒಂದು ಮೊಬೈಲು ಮಲ್ಟಿ ಟಾಸ್ಕಿಂಗ್ ಪರ್ಪಸಸ್ಗೋಸ್ಕರ ಈ ಒಂದು ಮೊಬೈಲ್ ಮಾತ್ರ ಪರ್ಚೇಸ್ ಮಾಡಿ, ಅದೇ ಬೆಸ್ಟ್ ಅಂತಲೇ ಹೇಳ್ಬೋದು. ಮಲ್ಟಿ ಟಾಸ್ಕಿಂಗ್ ಮಾಡಬೇಕಂತ ಅಂದರೆ ನೀವು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲಲ್ಲೆಲ್ಲ ಒಂದು ಮಲ್ಟಿ ಟಾಸ್ಕಿಂಗ್ ಫ್ಯೂಚರ್ಸ್ ಕೂಡ ಇರುವಂಥದ್ದು. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂದಿರುವಂಥದ್ದು. ಪ್ರೈಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ 16GB 512GB ಇದು ನಮಗೆ ಎಷ್ಟು ಸಿಗ್ತಾಯಿತ್ತು ಅಂದರೆ 1,60,000 ಸಿಗ್ತಾ ಇರುವಂಥದ್ದು. ಆಮೇಲೆ ನೆನಪಿಕೊಳ್ಳಿ, ಇದು ಪ್ರೀಮಿಯಂ ಸರ್ವಿಸ್ ಮಾಡ್ತಾರೆ. ಇದು ಎಕ್ಸ್ ಕೇರ್ ಇರುವಂಥದ್ದು ವಿವೋದವ್ರದ್ದು. ಇನ್ನೊಂದು ಗುಡ್ ವಿಷಯ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಎಲ್ಲ ಸ್ಪೆಸಿಫಿಕೇಷನ್ಸ್ ಅಂತಲೇ ಹೇಳ್ಬೋದು. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆದರೆ ಹೇಳಿದ್ನಲ್ಲ, ಕೇವಲ ನೀವು ಮಲ್ಟಿ ಟಾಸ್ಕಿಂಗ್ ಪರ್ಪಸಸ್ಗೋಸ್ಕರ ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು. ಬೇಕಾದರೆ ಚೆನ್ನಾಗಿದೆ, ಒಂದು ಹೈ ಎಂಡ್ ಪ್ರೀಮಿಯಂ ಮೊಬೈಲ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್ಸ್ ಈ ಒಂದು ಮೊಬೈಲ್ ಬಗ್ಗೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಿ ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್ ಅದು. ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.